ಆತ್ಮೀಯ ವೀಕ್ಷಕರೇ, ಬಿನೋಟ್ ಮೀಡಿಯಾಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸೇಡಂ ಭಾಗದಲ್ಲಿ ಸಾಕಷ್ಟು ದಿನಗಳಿಂದ ಕಾರ್ಖಾನೆಗಳಿಂದ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯದ ಕುರಿತು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಾವಿಂದು ಸ್ವತಃ ಸಾಮಾಜಿಕ ಹೋರಾಟಗಾರರಾದಂತ ಉಮೇಶ್ ಚವಾಣ್ ಅವರನ್ನು ಮಾತನಾಡಲು ಆಗಮಿಸಿದ್ದೇವೆ. ಈಗ ಸೇಡಂ ಭಾಗದಲ್ಲಿನ ಕಾರ್ಖಾನೆಗಳಿಂದ ಜನರ ಆರೋಗ್ಯದ ಮೇಲೆ ಹಾಗೂ ವಾತಾವರಣದ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಅವರನ್ನೇ ಮಾತಾಡಿಸೋಣ ಬನ್ನಿ. ಸರ್, ಬಿನೋಟ್ ಮೀಡಿಯಾ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ನೀವು ಕೂಡ ಧನ್ಯವಾದ. ಈಗ ತಾವು ಸಿಮೆಂಟ್ ಕಾರ್ಖಾನೆಗಳಿಂದ ಈ ಭಾಗದಲ್ಲಿ ಜನಗಳ ಆರೋಗ್ಯದ ಮೇಲೆ ಮತ್ತೆ ವಾಯು ಮಾಲಿನ್ಯ ಮತ್ತೆ ಜಲ ಮಾಲಿನ್ಯ ಮತ್ತೆ ಬೆಳೆಗಳೆಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿ ತಮ್ಮ ಆರೋಪಗಳನ್ನೆಲ್ಲ ಸಾಕಷ್ಟು ಸಾಮಾಜಿಕ ಜಾಲತಾಣಗಳೆಲ್ಲ ನೋಡಿದ್ವಿ. ಇದರ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಸರ್ ಇದು? ಸರ್, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ. ಸುಮಾರು 7-8 ಸಿಮೆಂಟ್ ಕಾರ್ಖಾನೆಗಳಿದೆ. 1981ರಿಂದ ಕಾರ್ಖಾನೆ ಬರೋ ಸ್ಥಾಪನೆ ಆಗಿದೆ ಇಲ್ಲಿ ನಮ್ಮ ಭಾಗನಾಗ. ಅಂದ್ರೆ ಸೇಡಂ ತಾಲೂಕಿನ ಅಂದ್ರೆ ಜನ ಏನಿತ್ತು, ಕಾರ್ಖಾನೆ ಬಂದ್ರೆ ಊರೊಬ್ರಿಗೆ ಆಗತ್ತೆ, ಸಾರ್ವಜನಿಕ ಕೆಲಸ ಸಿಗತ್ತೆ, ಅದರಿಂದ ಉದ್ಯೋಗ ಬೆಳೀತಾ ಅಂತ ಬಹಳ ನಿರೀಕ್ಷೆಲಿ ಅಂತ ನಮ್ಮಲ್ಲಿ ಕಾರ್ಖಾನೆ ಬರಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ರು ಸರ್ಕಾರ. ಆದ್ರೆ ಅದರ್ಲಿಂತ ಏನು ಸಾರ್ವಜನಿಕ ಸಿಗ್ಬೇಕಿತ್ತು, ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಕಾರ್ಖಾನೆಲಿಂತ ಧೂಳು ಹೆಚ್ಚಿಯಾಗಿ ವಾಯುಮಾಲಿನ್ಯ ಆಗ್ತಾ ಇದೆ, ಜಲಮಾಲಿನ್ಯ ಆಗ್ತಾ ಇದೆ. ಸುಮಾರು 10-15 ವರ್ಷದಿಂದ ಈ ಸಮಸ್ಯೆ ನಿರಂತರವಾಗಿ ನಮ್ಮ ಭಾಗದ ಸೇಡಂ ತಾಲೂಕಿನಲ್ಲಿ ಆಗ್ತಾ ಇದೆ. ಅಂದ್ರೆ 1981ರಲ್ಲಿ ಅಲ್ಟ್ರಾಟೆಕ್ ರಾಯಲ್ ಸಿಮೆಂಟ್ ಕಾರ್ಖಾನೆ ಮಲ್ಕೇಡ್ ಅದು ಒಂದು ಸ್ಥಾಪನೆ ಆಗಿತ್ತು, ಮತ್ತು ವಾಸವತ ಸಿಮೆಂಟ್ ಕಾರ್ಖಾನೆ ಸೇಡಂ ಮತ್ತು ಎಸಿಸಿ ಸಿಮೆಂಟ್ ಕಾರ್ಖಾನೆ ವಾಡಿ, ಈ 3 ಕಾರ್ಖಾನೆ ಸುಮಾರು 43 ವರ್ಷದಿಂದ ನಮ್ಮ ಭಾಗನಾಗಿದೆ. ಈ ಕಾರ್ಖಾನೆಯಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಕೂಡ ತಂದಿವಿ, ಜನಪ್ರತಿನಿಧಿ ಗಮನ ಕೂಡ ತಂದಿವಿ. ಆದ್ರೆ ಅವ್ರಿಗೆ ಗೊತ್ತಿದೆ ಇದರ್ಲಿಂತ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಿದೆ, ಆದ್ರೆ ಅದರ ಬಗ್ಗೆ ಅವ್ರು ಯಾರು ಮಾತಾಡ್ತಾ ಇಲ್ಲ. ಅದೇ ಇದರ್ಲಿಂತ ರೈತರ ಜಮೀನುಗಳ ಮೇಲೆ ನಮ್ಮ ಭಾಗನಾಗ ಇದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಜಿಲ್ಲೆ ನಮ್ದು. ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ ಇಲ್ಲ, ನಮ್ಮ ಭಾರತ ದೇಶ ಬೇರೆ ಅಂತರಾಜ್ಯಕ್ಕೂ ಕೂಡ ನಾವು ಇಲ್ಲಿಂದ ತೊಗರಿ ಮಾರಾಟ ಮಾಡ್ತೀವಿ ಮತ್ತು ಜೋಳ ಮಾರಾಟ ಮಾಡ್ತೀವಿ. ಆ ಪರಿಸ್ಥಿತಿಯಾಗಿ ಇವಾಗ ಏನಾಗಿದೆಪ್ಪ ಅಂದ್ರೆ ಸುಮಾರು ನಮ್ಮ ಭಾಗನಾಗ ಮುಂದೆ ಬರೋ ದಿನದಲ್ಲಿ ಇಲ್ಲಿ ತೊಗರಿ ಬೆಳಿಬೇಕಂದ್ರೆ ಕಷ್ಟನಾಗಿದೆ. ಯಾಕಂದ್ರೆ ರೈತರು ಬೆಳಿಬೇಕಪ್ಪ ಅಂದ್ರೆ ಅವ್ರ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಧೂಳಿಂತ ಎಲ್ಲ ಬೆಳೆ ಹಾನಿ ಆಗ್ತದೆ. ರೋಗಪ್ಪ ಅಂದ್ರೆ ನಮ್ಮ ಭಾಗನಾಗ ಎಲ್ಲಾ ಜಿಲ್ಲೆ ಗ್ರಾಮನಾಗ ಎಲ್ಲರಿಗೂ ಅಸ್ತಮಾ, ಟಿಬಿ, ಕ್ಯಾನ್ಸರ್, ಚರ್ಮ ರೋಗ ಇನ್ನಿತರ ಕಾಯಿಲೆಗಳು ಬರ್ತಿದೆ. ಇದರ ಬಗ್ಗೆ ಕೂಡ ನಾವು ಅಧಿಕಾರಿ ಗಮನಕ್ಕೆ ತರ್ತೀವಿ. ಅದೇ ಹೋದ್ರ ಬಗ್ಗೆ ಯಾವುದೂ ಕಾನೂನು ಕ್ರಮ ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆಯಿಂದ ವಾಯು ಮಾಲಿನ್ಯ ಅಥವಾ ಜಲ ಮಾಲಿನ್ಯದಿಂದ ರೈತರು ಅಥವಾ ರೈತರ ಬೆಳೆಗಳಿಗೆ ಏನಾದರೂ ಹಾನಿ ಆಗಿದೆ? ಕೆಮಿಕಲ್ ನೀರು ಆ ನೀರ್ಲಿಂತ ರೈತರ ಜಮೀನಿಗೆ ಹಾಳಾಗಿದೆ. ಅಂದ್ರೆ ಫಲವತ್ತ ಭೂಮಿ ಆಗಿದ್ದು ಎಲ್ಲ ನಾಶ ಆಗಿದೆ ಅಂತ ರಿಪೋರ್ಟ್. ಉದಾಹರಣೆಗೆ ನಮ್ಮ ಗ್ರಾಮನಾಗ ಒಂದು ತೋಟ ಮಾಡಿದ್ದಾರೆ, ಅಲ್ಲಿ ರೈತರೊಬ್ಬ. ಆ ರೈತ ತೋಟ ಮಾಡಿದ್ದು ಇವತ್ತಿಗೂ ಕೂಡ ಅವ್ರಿಗೆ ಮಾವಿನಕಾಯಿ ತೋಟ ಆಗ್ಲಿ ಮತ್ತು ಬಜ್ನಿಕಾಯಿ ತೋಟ, ಬೇರೆ ಬೇರೆ ತೋಟ ಮಾಡಿದ್ದು ಇವತ್ತಿಗೂ ಅವ್ರಿಗೆ ಬೆಳೆನೇ ಆಗ್ತಾ ಇಲ್ಲ. ಒಂದೇ ಕಾರ್ಖಾನೆಯಿಂದ ಆಗ್ತಾ ಇದೆನಾ ಅಥವಾ ಎಲ್ಲಾ ಕಾರ್ಖಾನೆಗಳಿಂದ ಇದೆಲ್ಲ ಸಮಸ್ಯೆ ಆಗಿದೆನಾ? ಸರ್, ನಾವು ಹೋರಾಟ ಮಾಡಿದ್ದು 2010ರಿಂದ 2014ರಿಂದ ಹೋರಾಟ ಪ್ರಾರಂಭ ಮಾಡಿದ್ವಿ. ಮಲ್ಕೇಡ್ನಾಗಿರೋ ಅಲ್ಟ್ರಾಟೆಕ್ ರಾಯಲ್ ಸಿಮೆಂಟ್ ಕಾರ್ಖಾನೆಯಿಂದ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದು. ಹೋರಾಟ ಮಾಡ್ತಾ ಮಾಡ್ತಾ ನಮಗೇನಾಯ್ತು, ಇದು ಒಂದೇ ಕಾರ್ಖಾನೆ ಸಮಸ್ಯೆ ಇಲ್ಲ, ಬೇರೆ ಬೇರೆ ಹಳ್ಳಿದವ್ರು ನಮಗೆ ಇಲ್ಲಣ್ಣ ಇದು ಒಂದೇ ಕಾರ್ಖಾನೆ ಸಮಸ್ಯೆ ಇಲ್ಲ, ಜಿಲ್ಲೆಯ ಮತ್ತು ಬೇರೆ ಬೇರೆ ಸಿಮೆಂಟ್ ಕಾರ್ಖಾನೆಗಳಿಂದ ಸಮಸ್ಯೆ ಆಗ್ತದೆ. ಮಿನಿಸ್ಟರ್ ಆಗತ್ತಾರೆ, IT-BT ಮಿನಿಸ್ಟರ್ ಆಗತ್ತಾರೆ, ದೊಡ್ಡ ದೊಡ್ಡ ಮಿನಿಸ್ಟರ್ ಆಗ್ತಾರೆ. ಅಂದ್ರೆ ಅವು ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಮತ್ತೆ ಇಲ್ಲಿ ಜನರಿಗೆ ಸಂಬಂಧಪಟ್ಟ ಇಲ್ಲಿ ಕಾರ್ಖಾನೆ ಬರ್ತಾ ಇಲ್ಲ. ಅಂದ್ರೆ ಸಾರ್ವಜನಿಕ ತೊಂದರೆ ಕೊಡೋ ಕಾರ್ಖಾನೆ ನಮ್ಮಲ್ಲಿ ಭಾಗನಾಗ ಬರ್ತಾ ಇದೆ. ಈಗ ಸರ್, ಈಗ ತಾವು ಹೇಳಿದ್ರಿ ಮಲ್ಕೇಡ್ ಭಾಗದಲ್ಲಿ ಈಗ ಜನಗಳಿಗೆ ಆರೋಗ್ಯದ ಮೇಲೆ ಸಮಸ್ಯೆ, ಚರ್ಮ ರೋಗ ಅದೆಲ್ಲ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ಉದಾಹರಣೆ ಸಿಗ್ಬಹುದಾ ನಮ್ಗೆ? ಈ ಭಾಗದಲ್ಲಿ ಈ ರೋಗ, ಇದರಿಂದ ಈ ವಾಯು ಮಾಲಿನ್ಯದಿಂದ ಈ ರೋಗ ಹರಡಿದೆ ಅನ್ನೋದಂತ ಏನಾದ್ರೂ ಉದಾಹರಣೆ ಸಿಗ್ಬಹುದಾ? ಇದೆ ಸರ್, ನಮ್ಮ ಮಲ್ಕೇಡ ಗ್ರಾಮದಾಗ ಆಲ್ಮೋಸ್ಟ್ ಎಲ್ಲರಿಗೂ ಚರ್ಮ ರೋಗಗಳಿದೆ. ಒಂದು ದಾಮಿ ಕಚ್ಚಿದಪ್ಪ ಅಂದ್ರೆ ಪೂರ್ತಿ ಕೈ ಪೂರ ಅವರಿಗೆ ಕೆಂಪದಾಗುತ್ತೆ. ನೀವು ಈ ತರ ಒಂದ್ ಸರ್ತಿ ಕೈಲಿಂತ ಇದು ಮಾಡಿದ್ರಲ್ಲ, ಚರ್ಮ ಪೂರ್ತಿ ಕೆಂಪಾಗ್ಬಿಡ್ತದೆ ಸರ್. ಮತ್ತೆಲ್ಲರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಹೆಚ್ಚಿಗಿದೆ ನಮ್ಮಲ್ಲಿ. ಬ್ರೀತಿಂಗ್ ಪ್ರಾಬ್ಲಮ್ ಅಂದ್ರೆ ಉಸಿರಾಟ ತೊಂದರೆ ಆಗ್ತಾ ಇದೆ. ಆಲ್ಮೋಸ್ಟ್ ನೀವು ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ನಾಗ ಕೇಳಿದಾಗ ಅವ್ರು ಬಿಫೋರ್ ಆಗಿ ಹೇಳ್ಬಿಡ್ತಿಲ್ಲಪ್ಪ, ನಿಮ್ ಕಲಬುರಗಿ ಸೇಡಂ ತಾಲೂಕ್ನಾಗ ಡೇಂಜರ್ ಜೂಮ್ ಇದೆ. ಯಾಕಂದ್ರೆ ಕಾರ್ಖಾನೆಗೆ ಸ್ವತಃ ಪೊಲ್ಯೂಷನ್ ಪರಿಸರ ಅಧಿಕಾರಿಗಳಿಗೆ ಕೊಟ್ಬಿಟ್ಟಾರೆ ರೆಡ್ ಜೂಮ್ ಅಂತ ಕೊಟ್ಬಿಟ್ಟಾರೆ. ಯಾಕಂದ್ರೆ ಕಾರ್ಖಾನೆ ಕ್ಯಾಟಗರಿ ಬರುತ್ತೆ, ರೆಡ್, ಆರೆಂಜ್, ಗ್ರೀನ್ ಅಂತ 3 ಕ್ಯಾಟಗರಿ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಇರೋ ಎಲ್ಲಾ ಸಿಮೆಂಟ್ ಕಾರ್ಖಾನೆ ರೆಡ್ ಅಂತ ಕೊಟ್ಟಿದ್ದಾರೆ. ಈಗ ಗುಣಮಟ್ಟ ಏನಾದ್ರೂ ತಾವು ಏನಾದ್ರೂ ಅಧಿಕೃತ ದಾಖಲೆ ಏನಾದ್ರೂ ಇದೆ ಸರ್ ನಮ್ಮಲ್ಲಿ ಇದೆ ಅಂತ ಹೇಳಿ? AQI ಎಷ್ಟು ಇದೆ ಮತ್ತೆ? ಸರ್, ನಮ್ಮಲ್ಲಿ AQI ಅಂದ್ರೆ ಮಿನಿಮಮ್ ನಂಬಲ್ಲಿ ಇರೋದು AQI
50 ಇರ್ಬೇಕಂತ ಇದೆ ಕಾನೂನು ಪ್ರಕಾರ. ಈ ನಮ್ಮಲ್ಲಿ 160 180 ಬರ್ತಾ ಈ ಇದೆ. ಬಗ್ಗೆ ಅಧಿಕಾರಿಗಳಿಗೆ ಕೂಡ ದೂರು ಸಲ್ಲಿಸಿದೀವಿ ಅಂತ ಹೇಳಿದ್ರಿ. ಯಾರಾದ್ರೂ ಅಧಿಕಾರಿಗಳು ಈವರೆಗೆ ಫ್ಯಾಕ್ಟರಿಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾರಾ ಅಥವಾ ಏನಾದ್ರೂ ಕ್ರಮ ಕೈಗೊಂಡಿರೋ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ನೀಡಿದಾರಾ? ಸರ್, ಈಗ ನಮ್ಮ ಭಾಗನ ಏನಾಗಿದೆಪ್ಪ ಅಂದ್ರೆ ಈ ಕಾರ್ಖಾನೆ ಸಂವಿಧಾನ ಪ್ರಕಾರ ನಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅಧಿಕಾರಿಗಳು ನಾವು ಹೋಗೋರಿಗೆ ಭೇಟಿ ಕೊಟ್ಟಾಗ ತಾತ್ಪೂರ್ತಿಗಾಗಿ ಕಾರ್ಖಾನೆಗೆ ನೋಟಿಸ್ ಕೊಡ್ತಾ ಇದಾರೆ. ಅಂದ್ರೆ ನೀವು ಈ ತರ ಉಲ್ಲಂಘನೆ ಮಾಡ್ತಿದ್ರ ಅಂದ್ರೆ ಉಲ್ಲಂಘನೆ ಮಾಡಿದ ನಂತರ ಕೆಲವೊಂದು ಅಧಿಕಾರಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ವತಃ ಜಿಲ್ಲಾಧಿಕಾರಿಗಳೇ 9/12/2025 ಸ್ವತಃ ಮಲ್ಕೆರೆ ಗ್ರಾಮದ ಅಲ್ಟ್ರಾಟೆಕ್ ರೈಸ್ ಮಿಲ್ ಕಾರ್ಖಾನೆಗೆ ಭೇಟಿ ಕೊಟ್ಟರು. 3 ಗಂಟೆ ಕಾರ್ಖಾನೆಯಲ್ಲಿ ಇದ್ದು ಎಲ್ಲಾ ಕಾರ್ಖಾನೆ ಪರಿಶೀಲನೆ ಮಾಡಿದ ನಂತರ ಇನ್ನವರೆಗೂ ಆ ಕಾರ್ಖಾನೆ ಮೇಲೆ ಯಾವುದೋ ಕಾನೂನು ಕ್ರಮ ಜರುಗಿಸ್ತಿಲ್ಲ. ಸ್ವತಃ ನಮ್ಮ ಸೇಡಂ ತಹಸೀಲ್ದಾರು ಮತ್ತು ಶಾಖಾಯುಕ್ತ ಸೇಡಂ ಅವರು ಕೂಡ ಸ್ವತಃ ಭೇಟಿ ಕೊಟ್ಟರು ಕೂಡ ಈ ಕಾರ್ಖಾನೆಗೆ ಅಧಿಕಾರಿಗಳಿಂದ ಮತ್ತು ಕಾರ್ಖಾನೆಗೆ ಅಧಿಕಾರಿ ನೋಟಿಸ್ ಅನ್ನು ಕೊಡ್ತಾರೆ. ಇದರಿಂದ ಅವರಿಗೆ ಅಂಜಿಕಿಲ್ಲ. ನಮ್ಮ ಪ್ರಕಾರ ಏನಾಗ್ತಾ ಇದೆಪ್ಪ ಅಂದ್ರೆ ಅಧಿಕಾರಿಗಳೇ ಸ್ವತಃ ಕಾರ್ಖಾನೆಗೆ ಅಂಜಿದ ಪರಿಸ್ಥಿತಿ ಆಗಿದೆ.